ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕೈಬಿಡುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ನಡೆಸ್ತಾ ಇರುವಂತಹ ಹೋರಾಟ 485ನೇ ದಿನವನ್ನ ಪೂರ್ಣಗೊಳಿಸಿ 486ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಬಿಡದಿ ಚಲೋ ಹೋರಾಟಕ್ಕೆ ಕರೆ ನೀಡಿರುವಂತಹ ಸಂಘದ ಅಧ್ಯಕ್ಷ ಹಳ್ಳಿಕೆರೆಹೊಂಡಿ ಭಾಗ್ಯರಾಜ್ ರೈತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹೋರಾಟಕ್ಕೆ ಬೆಂಬಲ ನೀಡುವಂತೆ ಮನವಿ ಮಾಡಿದ್ರು. ಬೈರಮಂಗಲದಲ್ಲಿ ನಡೆದಂತಹ ಸಭೆಯಲ್ಲಿ ಮಾತನಾಡಿದಂತಹ ಅವರು ರೈತರ ಹಿತಾಸಕ್ತಿಗೆ ಧಕ್ಕೆಯಾಗುವಂತಹ ಯಾವುದೇ ಯೋಜನೆಗಳನ್ನ ಸರ್ಕಾರ ಮರುಪರಿಶೀಲಿಸಬೇಕು, ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕೈಬಿಟ್ಟು ರೈತರ ಬೇಡಿಕೆಗಳಿಗೆ ಸ್ಪಂದಿಸಬೇಕು ಅಂತ ಒತ್ತಾಯಿಸಿದ್ರು. ಸಭೆಯಲ್ಲಿ ಸಂಘದ ಮುಖಂಡರು ಹಾಗೂ ರೈತರು ಭಾಗವಹಿಸಿ ಹೋರಾಟದ ಮುಂದಿನ ರೂಪುರೇಷೆಗಳನ್ನ ಕುರಿತು ಚರ್ಚಿಸಿದ್ರು. ರೈತರ ಹಕ್ಕುಗಳಿಗಾಗಿ ಹೋರಾಟವನ್ನ ಮತ್ತಷ್ಟು ಬಲಪಡಿಸುವಂತಹ ನಿರ್ಧಾರ ಕೈಗೊಳ್ಳಲಾಯಿತು. ಇವತ್ತು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ನೇತೃತ್ವದಲ್ಲಿ ಚಾಮರಾಜನಗರ ಜಿಲ್ಲಾ ವ್ಯಾಪ್ತಿನಲ್ಲಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾದಂಥ ಪ್ರಕಾಶ್ ಗಾಂಧಿ, ಜಿಲ್ಲಾಧ್ಯಕ್ಷರಾದಂಥ ಆಲಿನ ನಾಗರಾಜ್, ಮಲಿಯೂರು ಮಹೇಂದ್ರ, ಗೌಡ್ಕೆ ಸೋಮಣ್ಣ, ಅಂಗಡಿ ಸತೀಶ್, ಶ್ರೀಕಂಠ ಸ್ವಾಮಿ ಹಾಗೂ ವೇಲಾಜ್ ಗಿಳಿಪುರ ಗ್ರಾಮಸ್ಥರು, ಮುಖಡಳ್ಳಿ ರಾಜು, ನಾವೆಲ್ಲರೂ ಇವತ್ತು ಈ ಬಿಡದಿ ಹೋರಾಟದಲ್ಲಿ ಟೌನ್ಶಿಪ್ ಅಂತಕ್ಕಂಥದ್ದನ್ನು ಸರ್ಕಾರ ಕೈ ಬಿಡಬೇಕು. ಯಾವುದೇ ಕಾರಣಕ್ಕೂ ಟೌನ್ಶಿಪ್ಪನ್ನು ಪ್ರಾರಂಭ ಮಾಡಲಿಕ್ಕಾಗಲಿ ಆರಂಭ ಮಾಡಲಿಕ್ಕಾಗಲಿ ಅವಕಾಶ ಕೊಡಬಾರ್ದು. ಇದು ರೈತರ ಸಮಾಧಿ ಮೇಲೆ ಕಟ್ತಕ್ಕಂತಹ ಗೋಲಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಬರಡು ಭೂಮಿ ಅಂತ ಹೇಳ್ತಾ ಇದೆ, ಸರ್ಕಾರ ಬರಡಾಗಿದೆ ಅಂತ ಹೇಳ್ಬೇಕಾಗ್ತದೆ. ನಾವು ಅಂದರೆ ಸರ್ಕಾರ ಬರಡಾಗಿರೋದ್ರಿಂದ ರೈತರ ಭೂಮಿನೂ ಕೂಡ ಬರಡು ಅಂತ ಹೇಳ್ತಾ ಇದ್ದೀವಿ. ನಾವು ಇವತ್ತು ಎಲ್ಲ ಕಡೆ ಸುತ್ತಾಡಿ ನೋಡಿದ್ದೇವೆ. ಸಾಕಷ್ಟು ಸಮೃದ್ಧಿಯಾಗಿ ತೆಂಗು, ಮಾವು, ಬಾಳೆ, ರೇಷ್ಮೆ, ಹೈನುಗಾರಿಕೆ, ಕುರಿ ಕೋಳಿ ಸಾಕಾಣಿಕೆ ಎಲ್ಲವನ್ನು ಕೂಡ ಭಾಳಷ್ಟು ಮಾಡ್ತಾ ಇದ್ದಾರೆ. ಅಂತಹ ಸ್ಥಳವನ್ನು ಈ ರೀತಿ ಅವೈಜ್ಞಾನಿಕವಾದ ತೀರ್ಮಾನ ಮಾಡಿ ರಿಯಲ್ ಎಸ್ಟೇಟ್ ಮಾಫಿಯಾ ಮತ್ತು ದಂಧೆ ಮಾಡಲಿಕ್ಕೋಸ್ಕರವಾಗಿ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದನ್ನು ಕೈ ಬಿಡಬೇಕು. ಇಲ್ಲ ಅಂತ ಹೇಳಿದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟದ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಾಗ್ತದೆ ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾರೆ. ಹೋರಾಟಕ್ಕೆ ಕೈ ಬಿಡಿ, ಕೈ ಬಿಡಿ.